ಸಬ್ಜಾ ಸೀಡ್ಸ್ ಹಾಕ್ತೀರಾ? ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನೆನ್ನೆದೇ ಇದು ಕಂಟಿನ್ಯೂಷನ್ ಬ್ಲಾಗ್. ಇದು ನೆನ್ನೆ ವಿಡಿಯೋದಲ್ಲಿ ನೀವು ಸೌತಡ್ಕ ಗಣಪತಿ ದೇವಸ್ಥಾನ ಹಾಗೆಯೇ ಸುಬ್ರಹ್ಮಣ್ಯ ದೇವಸ್ಥಾನ ವಿಡಿಯೋನ ನೋಡಿದ್ರೆ ಇದ್ರ ಕಂಟಿನ್ಯೂಷನ್ ಬ್ಲಾಗು. ಅಲ್ಲಿಂದ ನಾವೀಗ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಹೊರಟ್ವಿ. ಇಲ್ಲಿ ಬಂದರೆ ನಿಮಗೆ ರೋಡ್ ಸೈಡ್ ಆ ಕಡೆ ಈ ಕಡೆ ಬರೀ ಅಂಗಡಿಗಳೇ ಸಿಗೋದು. ಕೊಬ್ಬರಿ ಎಣ್ಣೆ ಮಾರೋ ಅಂಗಡಿಗಳು, ಆಮೇಲೆ ಇದು ಅದು ಏನೋ ಸೋಡಾ ಮಾರ್ತಾರೆ. ಅದೊಂಥರ ನಿಮಗೆ ಗೊತ್ತಿರ್ಬೋದು, ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ವೈರಲ್ ಆಗಿರುತ್ತು. ರಚಿತಾರಾಮ್ ಅವರು ಕುಡ್ದಿರೋ ಸೋಡಾ ಇದು. ನಮಗೆ ಏನಂದರೆ ನಮ್ಮ ಅದೃಷ್ಟನೋ ಏನೋ ಗೊತ್ತಿಲ್ಲ, ನಾವು ಕೂಡ ಅವರು ಕುಡ್ದಿರೋ ಅಂಗಡಿಗೆ ಬಂದ್ವಿ. ನಾನು ನಮ್ಮನೆಯವ್ರಿಗೆ ಆ ವಿಷಯನ ಹೇಳಿದ್ದೆ, ಅವರಿಗೆ ಗೊತ್ತಿರಲಿಲ್ಲ. ಅವರು ಅದೆಲ್ಲ ನೋಡೋದು ಸ್ವಲ್ಪ ಕಮ್ಮಿನೇ. ಶ್ರೇಯು ಮತ್ತೆಲ್ಲಾದರೂ ಕುಡಿಸ್ದೆ ಕರ್ಕೊಂಡು ಹೋದರೆ ನಮ್ಮನ್ನ ಜೀವ ತಿಂದುಬಿಡ್ತಾನೆ ಅಂತ ಹೇಳಿ ಅವನಿಗೂ ಕೂಡ ಇಲ್ಲಿ ಸೋಡಾನ ಕುಡಿಸ್ತಾ ಇದ್ದೀವಿ. ಸೋಡಾ ಹೇಗಿತ್ತು ಏನು ಎತ್ತ ಅನ್ನೋ ಇನ್ಫಾರ್ಮೇಷನ್ ಆಮೇಲೆ ಕೊಡ್ತೀನಿ. ನಾವು ಹೋಗೋಷ್ಟೊತ್ತಿಗೆ ಆಲ್ರೆಡಿ ಒಬ್ಬರು ಕುಡಿತಾ ಇದ್ದರು. ನೋಡಿ, ಈ ಥರ ಕುಡಿಯೋದು ನಮ್ಮನೆಯವ್ರು ಕುಡಿತಾರೆ. ಅದನ್ನು ನಿಮಗೆ ಫುಲ್ ವೀಡಿಯೋನ ಡೀಟೇಲಾಗಿ ತೋರಿಸ್ತೀನಿ, ಹೇಗೆ ಮಾಡ್ತಾರೆ, ಹೇಗೆ ಏನೇನು ಹಾಕ್ತಾರೆ, ಹೇಗಿರುತ್ತೆ ಅನ್ನೋದು. ನೀವು ಆ ಮಡಿಕೆನ ಒಂದು ಸಲ ನೋಡ್ಕೊಳ್ಳಿ, ಆಮೇಲೆ ಆ ಮಡಿಕೆ ವಿಷಯ ಕೂಡ ಹೇಳ್ತೀನಿ. ತುಂಬ ಏನು ಬೇಡ. ನಾರ್ಮಲ್ ಇರಲಿ, ತುಂಬ ಕೋಲ್ಡ್ ಎಲ್ಲ ಬೇಡ. ಪೈನಾಪಲ್ ಹಂಗೆ ಓಕೆ ಸರ್, ಕೊಡುವ ಸರ್. ಸಾಲ್ಟ್ ಪ್ಲೇಟ್ ಸರ್, ಪ್ಲೇಟ್ ಬೇರೆ ಸರ್. ಫುಡ್ ವಾಟರ್ ಅವನಿಗೂ ಇದೆ ಸಾದಾ. ಖಾರ ಮೀಡಿಯಂ ಅಲ್ಲ, ಎಲ್ಲ ಮೀಡಿಯಂ. ಸಾಕು ಸಾಕು. ಲಾಸ್ಟಿನ ಒಂಚೂರು ಕುಡಿ ಕುಡಿ ಕುಡಿ. ಶುಗರ್ ಹಾಕಿದ್ರಾ? ಲೈಟ್ ಆಗಿ ಏನ್ ಕುಡಿದ್ವಿ ಗೊತ್ತಾ ನಾವು? ನಾನು ಹೆಸರಿಟ್ಟಿರೋದು ಅದೇನೋ ಜೀರೆ ಏನೋ ಏನೋ ಸೋಡಾ ಎಂತದೋ ಅದು ಅಂತೆ. ನಾನು ಹೆಸರಿಟ್ಟಿರೋದು ಏನು ಗೊತ್ತಾ? ಬುಸ್ ಬುಸ್ ಸೋಡಾ ಅಂತ. ಫುಲ್ ಜಾರ್ ಸೋಡಾ ಅಂತ. ಒಂಚೂರು ಚೆನ್ನಾಗಿರಲ್ಲ, ಟೇಸ್ಟ್ ಅಂತೂ ಚೂರು ಚೆನ್ನಾಗಿರಲ್ಲ. ನಾವು ಹೊರಗಡೆ ಕುಡಿತೀವಲ್ಲ ಎಷ್ಟು ಚೆನ್ನಾಗಿರುತ್ತೆ. 20 ರೂಪೀಸ್ 30 ರೂಪೀಸ್. ಇಲ್ಲಿ ಎಷ್ಟು ಗೊತ್ತಾ? 50 ರೂಪಾಯಿ ಒಂದು ಸೋಡಾ. ನಂಗೆ ಹೊಟ್ಟೆ ಎಲ್ಲ ಉರಿದೋಯ್ತು. ನಾನು ಕುಡಿಲಿಲ್ಲ, ನಾನು ತಗೊಳ್ತಾ ಇರೋದೇ ಒಳ್ಳೇದಾಯ್ತು. ನೀವಿಬ್ರು ಕುಡೀರಿ ಅಂತ ಹೇಳಿದೆ. ಶ್ರೇಯಿಗಂತ ಅದೇನೋ ಸಣ್ಣ ಹುಡುಗ ಅಂತ ಸ್ವೀಟ್ ಹಾಕಿ ಏನೋ ಫ್ಲೇವರ್ ಎಲ್ಲ ಹಾಕಿ ಕೊಟ್ರು, ಇಷ್ಟ ಆಗಿಲ್ಲ. ನಮ್ಮನೆಯವ್ರು ಹಂಗೆ ಸಾದಾ ಕುಡಿದ್ರು ಅವರು.
ಅದೇ ಸಾದಾ ಚೆನ್ನಾಗಿರುತ್ತೆ. ಫ್ಲೇವರ್ದು ತಗೋಬೇಡಿ. ಇದು ವಿಡಿಯೋ ರಚಿತಾರಾಮ್ ಅವ್ರದ್ದು ವೈರಲ್ ಆಗಿತ್ತು ಗೊತ್ತಾ. ನಾನು ಮನೆಯವರಿಗೆ ಅದನ್ನೇ ಹೇಳ್ತಾ ಇದ್ದೆ, ವೈರಲ್ ಆಗಿತ್ತು ಕಣ್ರಿ ಇದ್ರದ್ದು ಅಂತ ಹೇಳಿ. ಆಮೇಲೆ ಅದೇನೋ ಗೊತ್ತಿಲ್ಲ, ಅದೃಷ್ಟನೇನೋ ನಾವು ಕೂಡ ಅದೇ ಅಂಗಡಿಗೆ ಹೋಗಿದ್ವಿ. ಅವನ್ನ ಕಾಯಂ ಕಸ್ಟಮರ್ ಒಬ್ರು ರಚಿತಾರಾಮನ ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ ಅವ್ರ ಅಂಗಡಿಗೆ ಕರ್ಕೊಂಡ್ ಬಂದಿದ್ರಂತೆ. ಅಲ್ಲಿ ಫೋಟೋ ಕೂಡ ಎಲ್ಲ ಇತ್ತು ನೋಡಿ. ಅವ್ರ ಅಂಗಡಿಗೆ ಬಂದಿದ್ರಂತೆ. ನನಗೆ ನಿಜ ಹೇಳ್ತೀನಿ, ಅದು ವರ್ತು ಅನ್ನಿಸ್ಲಿಲ್ಲ, ಟೇಸ್ಟ್ ಕೂಡ ಚೆನ್ನಾಗಿಲ್ಲ. ಸುಮ್ಮನೆ ನೀವೇನೋ ಒಂದು ಟ್ರೈ ಮಾಡ್ತೀನಿ ಅಂದ್ರೆ ಒಬ್ರು ಯಾರಾದ್ರೂ ಟ್ರೈ ಮಾಡಿ, ಉಳಿದ್ರಲ್ಲಿ ಎಲ್ಲರೂ ಸ್ವಲ್ಪ ಸ್ವಲ್ಪ ಟೇಸ್ಟ್ ನೋಡಿ ಅಷ್ಟೇನೆ. ತುಂಬಾ ಜನ ಹೋದ್ರೆ ಸುಮ್ಮನೆ 50 ರೂಪಾಯಿ ಕೊಟ್ಟು ಮಂಗ ಆಗ್ಬೇಡಿ. ಹಂಗೆ ಮಾಡಕ್ ಬರಲ್ಲ, ಯಾಕಂದ್ರೆ ಫಸ್ಟ್ ಕುಡಿದಾಗ ಅದು ಟೇಸ್ಟ್ ಬೇರೆ ಇರುತ್ತೆ, ಮಧ್ಯದಲ್ಲಿ ಬೇರೆ ಟೇಸ್ಟ್ ಇರುತ್ತೆ. ಹೌದಾ? ಲಾಸ್ಟಿಗೆ ಮತ್ತೆ ಬೇರೆ. ಏನಪ್ಪಾ ಚೆನ್ನಾಗೇ ಆಗಲಿಲ್ಲ ನಂಗೆ ಮಾತ್ರ. ನಾನು 1-2 ಸಿಪ್ ಕುಡಿದೋಳು, ನಂಗೆ ಒಂಚೂರು ಇಷ್ಟ ಆಗಿಲ್ಲ. ಸೋಡಾ ಕುಡಿತಿದ್ದೀನಿ ಅಂತ ಕೂಡ ನನಗೆ ಅನಿಸ್ಲಿಲ್ಲ, ಆ ತರ ಇತ್ತದು. ಅವರೆಲ್ಲ ಎಂತದ ಸೋಡಾದು ಫ್ಲೇವರ್ ಎಲ್ಲ ಹಾಕ್ಸ್ಕೊಂಡು ಕುಡಿದ್ರು. ಈಗ ಚಕ್ಲಿ ತಿಂತಾ ಇದ್ದೀನಿ. ನಮ್ದು ಚಕ್ಲಿ ಚೆನ್ನಾಗಿದೆ. ಶೈವ ಅಲ್ಲಿ ಅವನಿಗೆ ಹಿಂದೆ ಕುತ್ಕೊಂಡ್ರೆ ಆಗೋದಿಲ್ಲ. ಆಗ್ಲೇ ಒಂದು 10 ನಿಮಿಷ ಹಿಂದೆ ಕೂರ್ಸಿದ್ವಿ. ಯಾಕೋ ಹಿಂಗೆ ಅಂತ ಇದ್ದ. ಶೈವ ನಿನ್ನ ಮೊಬೈಲ್ ಅಲ್ಲೇ GPS ಅಂತ ಐತಲ್ಲೋ. ಈಗ ನಾವು ಸೂರ್ಯ ದೇವಸ್ಥಾನಕ್ಕೆ ಹೋಗ್ತೀವಿ ಇಲ್ಲಿಂದ ಸೀದಾ ಹೋಗಿ ಹಾಗೆ ಮನೆ ಕಡೆ ಹೊರಡ್ತೀವಿ. ಇನ್ನು ನಮ್ಮ ಪಾಪ ಚಕ್ಲಿ ತಿಂದು ನೋಡಿ, ಆಮೇಲೆ ತಿಂತೀಯಾ? ಒಂದೊಂದು ಚಕ್ಲಿ ತಿಂದಿಲ್ಲ. ನಿನ್ನೆ ಟೊಮೆಟೊ ಚಕ್ಲಿ ತಗೊಂಡಿಯಾನೆ. ಮನೆ ಚಕ್ಲಿ ಅವನಿಗೆ ಬ್ಯಾಡಂತೆ ನೋಡಿ. ಇಲ್ಲೂ ಇದೆ, ಎಲ್ಲಾ ಕಡೆ ಅದೇ ಸೋಡದ್ದೇ ಅಡ್ವರ್ಟೈಸ್ಮೆಂಟ್ ಅಪ್ಪ. ಅದು ಏನೇನ ಆ ಮಡಿಕೆ ಇಟ್ಟಿದ್ದಾರೆ. ನೀವೇನಾದ್ರೂ ಆ ಮಡಿಕೆ ನೋಡಿದ್ರೆ 3 ದಿನ ಊಟ ಮಾಡೋದಿಲ್ಲ ಅಲ್ಲ ರೀ. ಆ ತರ ಇದೆ, ತಿಕ್ಕಿಲ್ಲ, ತೊಳೆದಿಲ್ಲ, ಏನಿಲ್ಲ, ಕರಿ ಮಡಿಕೆಗಳು. ಕುಡಿದ್ರೆ ದಯವಿಟ್ಟು ಇದ್ರಲ್ಲೇ ಕುಡೀರಿ. ನಂಗೆ ಇದ್ರ ಮೇಲೆ ಡೌಟ್ ಶುರು ಆಯ್ತು, ಇದನ್ನು ತೊಳಿತಾರೋ ಇಲ್ವೋ ಅಂತಲ್ಲ. ಇವ್ರಂತ ಕಂಡಲ್ಲಿ ನಿಲ್ಲಿಸ್ತಾರ ನಾವಂತ. ಏನು ಗೊತ್ತಾ, ನಾನೇನಾದರೂ ನೇರವಾಗಿ ಹೇಳಿರ್ತೀನಲ್ಲ, ಕೆಲವೊಬ್ಬರಿಗೆ ಅದು ಇಷ್ಟ ಆಗೋದಿಲ್ಲ. ಅದಕ್ಕೆ ಒಂದು ನೆಗೆಟಿವ್ ಕಮೆಂಟ್ ಹಾಕ್ತೀರಾ. ಇದು ನನ್ನ ಚಾನಲ್ಲು, ನನಗೆ ಏನು ಅನಿಸುತ್ತೋ ಅದನ್ನು ನಾನು ನೇರವಾಗಿಯೇ ಹೇಳ್ತೀನಿ. ನಾನು ಈಗ ಅಂತಲ್ಲ, ನಾನು ಮುಂಚೆನೂ ಅಷ್ಟೇ. ನಮ್ಮ ಮನೆಯವ್ರು ತಪ್ಪು ಮಾಡಲಿ ಅಥವಾ ನಮ್ಮ ಮನೇಲಿ ಯಾರೇ ಏನೇ ತಪ್ಪು ಮಾಡಿದ್ರು ನನಗನ್ಸಿರೋದನ್ನು ನಾನು ನೇರವಾಗಿ ಹೇಳ್ತೀನಿ. ಮನಸ್ಸಲ್ಲಿ ಇಟ್ಕೊಳೋದಾಗಲಿ, ಅದ್ರ ಬಗ್ಗೆ ಚಿಂತೆ ಪಡೋದು, ಕೊರಗೋದು ಆ ಥರ ಇಲ್ಲ. ಸ್ವಲ್ಪ ನಾನು ಸ್ಟ್ರೈಟ್ ಫಾರ್ವರ್ಡಾಗಿ ಹೇಳ್ತೀನಿ. ನಿಮಗೆ ಅಲ್ಲೇ ಮಡಿಕೆನ ತೋರಿಸ್ದೆ. ನಿಜ ಹೇಳ್ತೀನಿ, ನಾನು ಫುಲ್ ವೀಡಿಯೋ ಮಾಡಲಿಲ್ಲ ಅಲ್ಲಿ ಮಡಿಕೆದು. ನಿಜ ಹೇಳ್ತೀನಿ, ಮಡಿಕೆಲಿ ಖಂಡಿತ ಕುಡಿಬೇಡಿ, ನೋಡಿ ಕುಡೀರಿ. ನನಗೆ ಆ ಗ್ಲಾಸನ್ನು ನೋಡಿ ನನಗೊಂದು ಸಲ ಹೆದರಿಕೆ ಅಂತ ಅನ್ನಿಸ್ತು. ಯಾಕಂದರೆ ಅದನ್ನು ತೊಳಿತಾರೋ ಇಲ್ವೋ ಅಂತ ಹೇಳಿ ನಾನು ಸ್ವಲ್ಪ ಹಾಗಾಗಿ ಸ್ವಲ್ಪ ಹೋಟೆಲ್ಗಳಿಗೆ ಎಲ್ಲಿ ಹೋದರೂ ಸ್ವಲ್ಪ ಹೈಜಿನ್ ಇರೋಂಥದ್ದಕ್ಕೆ ಹೋಗೋದು. ಹಾಗೆಯೇ ನಾವೀಗ ಸೂರ್ಯ ದೇವಸ್ಥಾನಕ್ಕೆ ಕೂಡ ಬಂದ್ವಿ. ಇಲ್ಲಿ ಹರಕೆ ಇತ್ತು, ಚಿನ್ನಿದೊಂದು ಹರಕೆ ಕೊಡೋದಿತ್ತು ಅಂತ ನಾನು ಹಿಂದಿನ ವ್ಲಾಗಲ್ಲೇ ಹೇಳಿದ್ದೆ ಅಲ್ಲ. ಇಲ್ಲಿ ಫಸ್ಟು ಚೀಟಿ ತೊಗೋಬೇಕು. ಚೀಟಿ ತೊಗೊಂಡು ದೇವಸ್ಥಾನದ ಎಡಭಾಗದಲ್ಲಿ ಹರಕೆದು ಎಲ್ಲ ಮೂರ್ತಿಗಳು ಸಿಗುತ್ತೆ, ದೇವಸ್ಥಾನ ಸಿಗುತ್ತೆ. ಅಲ್ಲಿ ನೀವು ತೊಗೋಬೋದು. ದುಡ್ಡು ಕೊಟ್ಟರೆ ಸಹಿ. ಅಲ್ಲಿ ಯಾವ್ಯಾವ ಹರಕೆಗೆ ಎಷ್ಟೆಷ್ಟು ದುಡ್ಡು ಅನ್ನೋದನ್ನು ಕೂಡ ನೋಡಿ ಹಾಕಿದ್ದಾರೆ. ಇದನ್ನು ನೀವು ಸ್ಕ್ರೀನ್ಶಾಟನ್ನು ತೆಗೆದಿಟ್ಕೊಂಡು ನೀವೇನು ದೇವಸ್ಥಾನಕ್ಕೆ ಬಂದು ಹರಕೆ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. ನೀವು ಮನೇಲೇ ಒಂದಿನ ಸೋಮವಾರ ದಿನ ಒಂದು ದೀಪನ ಹಚ್ಚಿಟ್ಬಿಟ್ಟು ಆ ದೇವ್ರನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ನೀವು ಹರಕೆ ಮಾಡ್ಕೊಳ್ಳಿ. ಹರಕೆ ಏನಾದರೂ ನೆರವೇರಿತು ಅಂದಮೇಲೆ ನೀವು ಖಂಡಿತ ಇಲ್ಲಿ ಬಂದು ತೀರಿಸ್ಬೋದು. ನಾನು ಕೂಡ ಫಸ್ಟಿಗೆ ಈ ದೇವಸ್ಥಾನಕ್ಕೆ ಬಂದೇ ಇರಲಿಲ್ಲ. ನಾನು ಮನೇಲೇ ಒಂದು ಸೋಮವಾರ ದಿನ ಆ ಥರ ಮಾಡಿದ್ದೆ. ಆಮೇಲೆ ಹರಕೆ ನೆರವೇರಿದ ಮೇಲೇ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದು. ಆಮೇಲೆ ನಾನು ಅದಕ್ಕೂ ಮುಂಚೆ ಯಾವತ್ತೂ ಬಂದಿರಲಿಲ್ಲ. ಹಾಗೆಯೇ ಚಿನ್ನಿದು ನಾನು ಪೆನ್ನು ಮತ್ತು ಬುಕ್ಕು ಕೊಡ್ತೀನಿ ಅಂತ ಹರಕೆನ ಮಾಡ್ಕೊಂಡಿದ್ದೆ. ಅವ್ರದ್ದು ಪರ್ಸೆಂಟೇಜ್ ಚೆನ್ನಾಗಾದರೆ ಅವ್ರದ್ದು ಚೆನ್ನಾಗಾಗಿತ್ತಲ್ವ, ಹಾಗಾಗಿ ಅದೇ ಹರಕೆನ ಈಗ ತೀರಿಸ್ತಾ ಇದ್ದೀವಿ. ಎಷ್ಟು ರೂಪಾಯಿ ಚಾರ್ಜ್ ಮಾಡಿದರು ಅಂತ ನನಗೆ ಮರೆತು ಹೋಗ್ಬಿಡ್ತು. ಏನಾಯಿತು ಅಂದರೆ, ನಾನು ಈ ದೇವಸ್ಥಾನಕ್ಕೆ ಬಂದರೂ ಈ ಸಲ ಯಾಕೋ ನನಗೆ ತುಂಬ ಒಂಥರ ನೆಮ್ಮದಿ ಥರ ಅನ್ನಿಸ್ತಿರ್ಲಿಲ್ಲ. ನನಗೆ ಒಂದು ಯೂಟ್ಯೂಬ್ದು ಪ್ರಾಬ್ಲಮ್ ಆಗಿತ್ತು ಮೈಸೂರಿಗೆ ಹೋದಾಗ ಅಂತ ಹೇಳಿದ್ದೆ ಗೊತ್ತಾ. ಅದು ಈ ಪ್ರಾಬ್ಲಮ್ ಇಲ್ಲೂ ಕೂಡ ನಡೀತಾನೇ ಇತ್ತು. ಅದು ಸುಮಾರು ಒಂದು 20 ಡೇಸ್ ತನಕ ಆಯಿತು ಅನಿಸುತ್ತೆ ಆ ಪ್ರಾಬ್ಲಮ್ ನಂದು. ನನಗೆ ತುಂಬ ಇಷ್ಟವಾಗಿರೋ ದೇವರಂದರೆ ನನಗೆ ಈ ಸೂರ್ಯ ದೇವಸ್ಥಾನದ ಸದಾಶಿವ ರುದ್ರ ದೇವರಿದು. ನಾನು ಯೂಟ್ಯೂಬ್ ಶುರು ಮಾಡೋದಕ್ಕಿಂತ ಮುಂಚೆನೂ ನಾನು ಇಲ್ಲಿಂದನೇ ಆ ಜರ್ನಿನ ಶುರು ಮಾಡಿದ್ದು. ನಾನು ಇಲ್ಲಿ ಬಂದಾಗ ದೇವ್ರ ಹತ್ರ ಅದನ್ನೇ ಕೇಳಿಕೊಂಡೆ, ನೀನೇ ನನಗೊಂದು ದಾರಿ ತೋರಿಸಿದ್ದೆ. ನನಗೆ ಒಳಗೆ ಹೋದ್ರೂ ಒಂಥರ ದೇವಸ್ಥಾನದ ಒಳಗೆ ಹೋದ್ರೂ ಒಂಥರ ಸಮಾಧಾನ ಇಲ್ಲ, ಏನೋ ಒಂಥರ. ಹರಕೆ ಹೊತ್ಕೊಂಡೋಳು ನಾನು, ಹರಕೆ ತೀರಿಸ್ಬೇಕಾಗಿರೋಳು ನಾನು. ಆದರೆ ಹರಕೆನ ನಮ್ಮ ಮನೆಯವ್ರ ಹತ್ರ ಕೊಟ್ಟು ಅವ್ರ ಹತ್ರ ತೀರಿಸ್ದೆ. ನನಗೆ ಎಷ್ಟು ಮನಸ್ಸಿಗೆ ಈ ದೇವಸ್ಥಾನಕ್ಕೆ ಬಂದಾಗ ಬೇಜಾರಾಗಿತ್ತು ಅನ್ನೋದನ್ನು ನೀವು ಇದು ಮಾಡ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ಗೊತ್ತು, ನಾನು ಎಷ್ಟೇ ಬೇಜಾರಾಗಲಿ ಏನಾದರೂ ಹೋಗೋದೇ ಫಸ್ಟು ದೇವಸ್ಥಾನಗಳಿಗೆ. ಇಲ್ಲಿ ಬಂದಾಗ ನಾನು ದೇವ್ರ ಹತ್ರ ಅದನ್ನೇ ಕೇಳ್ಕೊಂಡೆ, ದೇವರೇ ಹಿಂಗಾಗೋಯ್ತಲ್ಲಪ್ಪ ಅಂತ ಹೇಳಿ. ಆಮೇಲೆ ನಾವು ಹೋದಾಗ ಕೂಡ ದೇವರಿಗೆ ಅಭಿಷೇಕ ನಡೀತಾ ಇತ್ತು. ಆಮೇಲೆ ಮತ್ತೆ ಹೋಗಿ ನಾನು ನೋಡ್ಕೊಂಡು ಬಂದೆ. ಫಸ್ಟ್ ಟೈಮ್ ನಾವು ಈ ದೇವಸ್ಥಾನದಲ್ಲಿ ಊಟ ಮಾಡಿದ್ವಿ. ನಾವು ಪೂಜೆ ಆಯಿತು ನಮ್ಮದೆಲ್ಲ ಹರಕೆ ಒಪ್ಪಿಸಿ. ಆನಂತರ ಊಟಕ್ಕೆ ಬನ್ನಿ ಅಂತ ಕರೆದ್ರು. ನಾವು ಹೋಗಿ ನಿಂತ್ಕೊಂಡ್ವಿ. ಹಾಗೆ ಇವತ್ತು ಊಟ ಕೂಡ ಮಾಡಿದ್ವಿ. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು.
ಹಾಂ, ನಂದು ದೇವ್ರ ಹತ್ರ ನಾನು ಫಸ್ಟ್ ಕೇಳ್ಕೊಂಡಿದ್ದೆ ಅದು, ದೇವರೇ ನೀನೇ ನನಗೊಂದು ದಾರಿ ತೋರಿಸಿದ್ದೆ, ಈಗ ಯಾಕೆ ನನ್ನನ್ನು ಅರ್ಧ ದಾರಿಗೆ ನಿಲ್ಲಿಸ್ಬಿಟ್ಟಿದೀಯಾ ಅಂತ ಕೇಳಿಕೊಂಡು ನಾನು ಮನೆಗೆ ಬಂದು ಒಂದು 2 ಇಲ್ಲ 3 ಡೇಸಲ್ಲಿ ನನ್ನ ಪ್ರಾಬ್ಲಮ್ ಕೂಡ ಸಾಲ್ವ್ ಆಯಿತು. ಅದು ಏನು ಅನ್ನೋದನ್ನು ನಾನು ಒಂದು ಪ್ರಾಪರಾಗಿರೋ ವೀಡಿಯೋ ಮಾಡಿ ಹೇಳ್ತೀನಿ, ಯಾಕಂದರೆ ಅದು ತುಂಬ ದೊಡ್ಡ ಜರ್ನಿ ಅದು. ಹಾಗೆ ವಿಡಿಯೋದಲ್ಲಿ ಹೇಳೋದಕ್ಕೆ ಬರಲ್ಲ ಅದು ಏನಾಯಿತು, ಏನು ಕತೆ ಆಯಿತು ಅನ್ನೋದನ್ನು. ಆದರೆ ನನಗೆ ಈ ದೇವಸ್ಥಾನಕ್ಕೆ ಬಂದರೂ ನಂಗೆ ನಿಜ ಹೇಳ್ತೀನಿ ನೆಮ್ಮದಿನೇ ಅನ್ನಿಸ್ತಿರ್ಲಿಲ್ಲ. ನನಗೆ ಮನಸ್ಸಲ್ಲಿ ಅನ್ನಿಸ್ತಾಯಿತ್ತು, ನಂಗೆ ಯಾಕೆ ಹಿಂಗೆ ಆಗ್ತಾಯಿದೆ ಅನ್ನೋ ಥರ ಅನ್ನಿಸ್ತಾನೇ ಇತ್ತು. ಆ ದೇವರು ನನ್ನ ಕೈ ಬಿಡಲಿಲ್ಲ ಅಂತೂ. ನಾನು ಎಷ್ಟೊಂದು ಹರಕೆಗಳನ್ನ ಹೊತ್ತಿದ್ದೀನಿ, ಎಷ್ಟೊಂದು ಹರಕೆಗಳನ್ನ ತೀರಿಸಿದ್ದೀನಿ. ಪ್ರತಿ ವರ್ಷ ನಾನು ಇಲ್ಲಿಗೆ ಬರ್ತೀನಿ ಅಂದರೆ ಒಂದು ಹರಕೆ ತೀರ್ಸೋದಕ್ಕೆ ಅಂತಲೇ ಬರ್ತೀನಿ ನಾನು. ಅಷ್ಟು ದೇವರು ನನಗೆ ಒಳ್ಳೇದು ಮಾಡಿದೆ ಈ ದೇವರು. ನಾನು ತುಂಬ ನಂಬ್ತೀನಿ ಈ ದೇವ್ರನ್ನ. ನಿಮಗೂ ಯಾರಿಗಾದರೂ ಈ ದೇವರು ಒಳ್ಳೇದು ಮಾಡಿದಾರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನನಗೆ ದೇವ್ರನ್ನ ಒಂದು ಸಲ ನೋಡೋದಿಲ್ಲ, ನಾನು ತುಂಬ ಸಲ ಹೋಗಿ ನೋಡ್ಕೊಂಡು ಬರ್ತೀನಿ. ನಮ್ಮನೆಯವ್ರಿಗೆ ಫಸ್ಟ್ ಹೇಳೋದೇ ಅದು. ಅವರು ದೇವಸ್ಥಾನಕ್ಕೆ ಹೋದರೆ ಒಂದು ಸಲ ದೇವ್ರ ಹತ್ರ ನೋಡ್ಕೊಂಡು ಹಾಗೆ ವಾಪಸ್ ಬರ್ತಾರೆ. ನಾನು ಹಾಗಲ್ಲ, ನನಗೆ ಮನಸ್ಸಿಗೆ ತೃಪ್ತಿ ಆಗೋ ಅಷ್ಟು ದೇವ್ರನ್ನ ನೋಡ್ಬೇಕು ನಾನು, ಆಮೇಲೆ ನಾನು ಹೊರಗೆ ಬರೋದು. ಅದಕ್ಕೆ ನಮ್ಮ ಮನೆಯವರು ಶ್ರೇಯು ಹೊರಗೆ ಬಂದು ನಿಂತಿದ್ರು, ನಾನು ಮತ್ತೆ ಹೋಗಿ ದೇವ್ರ ದರ್ಶನ ಮಾಡಿ ಬಂದೆ. ದರ್ಶನ ಆಯಿತು, ಊಟ ಆಯಿತು. ಈಗ ಮನೆ ಕಡೆ ಹೊರಟ್ವಿ. ಬೇವಿನ ಗಿಡ ತೊಗೊಂಡಿದ್ವಲ್ಲ, ಅದು ಬಿಸಿಲಿಗೋ ಅಥವಾ ನೀರು ಕಮ್ಮಿ ಆಗಿನೋ ಬಾಡೋದಂಗೆ ಆಗಿತ್ತು. ಅದಕ್ಕೆ ನೀರು ಹಾಕಿ ಇಡ್ತಾ ಇದ್ದಾರೆ. ಬಿಸಿಲು ಅಂದರೆ ಕಾಲಿಡಂಗಿಲ್ಲ, ಚಪ್ಪಲ್ನ ಇಲ್ಲೇ ಎಂಟ್ರೆನ್ಸಲ್ಲೇ ಬಿಟ್ಟೋಗಿದ್ವಾ, ನಡಿಯೋಕ್ಕಾಗ್ತಿರಲಿಲ್ಲ. ಕಾಲೆಲ್ಲ ಬಗ ಅಂತಿದ್ದಾವೆ. ಈಗ ಚಪ್ಪಲ್ ಹಾಕೊಂಡು ಕುತ್ಕೊಂಡ್ರು ಕಾಲು ಬಗ ಅಂತಿದ್ದಾವೆ. ಇನ್ನೆಲ್ಲೂ ನಿಲ್ಸಲ ಆಗುಂಬೆಲಿ ಅಂತಿದ್ರು. ನಮ್ಮ ಶ್ರೇಯು ಇನ್ನೂ ಐಸ್ ಕ್ರೀಮ್ ತಿನ್ಬೇಕಾಗಿತ್ತಂತೆ, ಆಮೇಲೆ ಮತ್ತೆ ಸೋಡಾ ಕುಡಿಬೇಕಾಗಿತ್ತಂತೆ. ಅದಕ್ಕೆ ಅವ್ರ ಡ್ಯಾಡಿ ನಿನ್ನ ಇಲ್ಲೇ ನಿಮ್ಮ ಮಮ್ಮಿ ಬಿಟ್ಟೋಗ್ತಾಳೆ ಅಂತ ಹೇಳ್ತಾ ಇದ್ರು. ಏನ ಮಗ, ನಿದ್ದೆ ಮಾಡೋ ಮಗ, ಈಗ ಸ್ವಲ್ಪ ನಿದ್ದೆ ಮಾಡಿದ್ರೆ ಸರಿ ಆಗ್ತೀಯ. ನನ್ನ ತೊಡೆ ಮೇಲೆ ಕುತ್ಕೊಂಡು ನನ್ನ ತೊಡೆ ಎಲ್ಲ ನೋವು ಬಂದು ಹೋಗಿದೆ ನನಗೆ. ಹಿಂಗೆ ಕೂರ್ತೀಯ ಮಗ, ಯಾಕಾರು ಕೂರ್ಸ್ಕೊಂಡ ನನ್ನ ಮಗನ್ನ ಅಂತ ಅನ್ನಿಸ್ತಾಯ್ತು ನನಗೀಗ. ಬಾ ಹೋಗೋಣ ಈಗ. ಎಂಥ ಬಿಸಿಲಂದರೆ ಅವ್ರು ಯಾರೋ ಒಬ್ರು ಬೆಂಗಳೂರಲ್ಲಿ ಬಂದವ್ರು ಕೇಳ್ತಾಯಿದ್ರು, ಹಿಂಗೇನಾ ಬಿಸಿಲು ಅಂತ. ಇದೇನು ಬಿಸಿಲು ಅಲ್ಲ ಅಂದು ನಮ್ಮನೆಯವ್ರು AC ಹಾಕಿ ಮಾಡಿಟ್ಟಿದ್ದಾರೆ. ನನಗೆ ಇದರಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪಾನ್ ತಿಂತೀಯ ಅಂತ ಅಂದರು. ಹ್ಞೂ ಅಂದೆ ನಾನು. ಒಂದು ನಿಮಿಷ. ಪಾನ್ ತಿಂತೀಯ ಅಂತ ಅಂದರು. ಹ್ಞೂ ಅಂದೆ ನಾನು. ತಗೊಂಡು ಬರ್ತಾ ಇದ್ದಾರೆ ಇವರು. 7 ರೂಪಾಯಿ ಒಂದು ಪಾನ್. ಅವ್ರು ಕೇಳಿದ್ರು, ನಂಗೆ ಕೊಟ್ಟರು ತಂದು ಅವರು. ಆಮೇಲೆ ಅವ್ರು ಅಂಗಡಿಯವ್ರು ಓಡಿ ಬಂದರು ಪಾಪ, ಇದು ತಂಬಾಕು ಹಾಕಿದ್ದೀವಿ ಅಂತ ಹೇಳಿ. ಆಮೇಲೆ ವಾಪಸ್ ಕೊಟ್ಟು ದುಡ್ಡು ಕೂಡ ವಾಪಸ್ ಕೊಟ್ಟರು ಅವರು. ಅದಕ್ಕೆ ಅಂದೆ ನಾನು, ಎಲ್ಲರೂ ದೇವಸ್ಥಾನದಲ್ಲಿ ಅದು ಇದು ಬಿಟ್ಟಾದ್ರೆ ನಮ್ಮ ಮನೇಲಿ ಇವತ್ತು ದೇವಸ್ಥಾನದಲ್ಲಿ ಹೇಳ್ತೀನಿ ಬಿಟ್ಟು ಬರೋಕ್ಕೆ ರೆಡಿ ಆಗಿದ್ರಲ್ಲ ರೀ. ಎಲ್ಲಿ ಸಿಕ್ತು ನಿಮಗೆ ಅಡಿಕೆ ಎಲೆ? ನನಗೂ ಬೇಕು ಅಡಿಕೆ ಎಲೆ. ಊಟ ಆಯ್ತಲ್ಲ, ಒಳ್ಳೇದೊಂದು ಪಾನ್ ಹಾಕಿ ಈಗ ಹೊರಡೋದು. ಬಂಗಾರಿ ಕಾರು ಅಂದ್ರೆ ಆಗಲ್ಲ, ಹಿಂಗೇ ಜಗಳ ಬರುತ್ತೆ. ಹಿಂದೆ ಕೊಡ್ತೀಯಾ ಪೂರ ಮಗ ಪ್ಲೀಸ್? ನನ್ನ ಕಾಲು ಅಯ್ಯೋ, ಒಂದೇ ಒಂದು ತೊಡೆ ಮೇಲೇ ಭಾರ ಬಿಡ್ತಾನ. ಆ ತೊಡೆ ಅಂತೂ ನೋವಾಗಿದೆ. ಮನೆಗೆ ಹೋದ್ಮೇಲೆ ಕುಂಟ್ಕಂತ ಓಡಾಡ್ಬೇಕು ರೀ. ಅಷ್ಟೇ. ಹಾಗೆಯೇ ನಾವು ಸದಾಶಿವ ರುದ್ರ ದೇವಸ್ಥಾನದಿಂದ ಹೊರಟ್ವಿ. ಈ ಊರ ಹೆಸರು ಸೂರ್ಯ ಅಂತ, ದೇವಸ್ಥಾನದ ಹೆಸರು ಸದಾಶಿವ ರುದ್ರ ದೇವಸ್ಥಾನ ಅಂತ. ಅಲ್ಲಿ ನಾವು ಹರಕೆ ಎಲ್ಲ ಒಪ್ಪಿಸ್ತೀವಲ್ವ, ಅದನ್ನು ಹರಕೆ ಹಾಕೋದಕ್ಕೆ ಅಂತಲೇ ಒಂದು ಇದನ್ನು ಮಾಡಿರ್ತಾರೆ. ಅಲ್ಲೇ ನಿಂತ್ಕೊಂಡು ನೀವು ಹರಕೆ ಮಾಡಬೇಕು. ನನಗೆ ಮರ್ತೋಗ್ಬಿಡ್ತು ಅಲ್ಲಿ ಹೇಳೋದು. ಅಲ್ಲಿ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನಿಸುತ್ತೆ. ನಾನು ಯಾವಾಗಲೂ ದೇವ್ರ ಎದುರುಗಡೆ ನಿಂತ್ಕೊಂಡೆ ಹರಕೆ ಮಾಡ್ಕೊಳ್ಳೋದು. ಈ ಸಲನೂ ಅಷ್ಟೇ ಶ್ರೇಯಿಗೆ ಅದೇ ಹೇಳ್ಕೊಂಡಿದ್ದೀನಿ. 10th ಒಳ್ಳೆ ಸ್ಕೋರ್ ಆದರೆ ಹರಕೆ ಒಪ್ಪಿಸ್ತೀನಿ ಅಂತ ಹೇಳ್ಕೊತ ಅವನ ಹತ್ರ ಹರಕೆ ಕಟ್ಸಿದ್ದೀನಿ ಈ ಸಲ. ಪ್ರತಿ ಸಲ ನಾನು ಕಟ್ಕೊತಾ ಇದ್ದೆ. ನನಗೆ ಮನಸ್ಸಿಗೆ ಈ ಸಲ ಬೇಜಾರಾಗಿತ್ತಲ್ವ, ಹಾಗಾಗಿ ನಾನು ಹರಕೆನ ಮಾಡ್ಕೊಂಡಿಲ್ಲ. ಹಾಗೆ ನಮ್ಮ ಮನೆಯವ್ರು ಕೂಡ ಒಂದು ಹರಕೆ ಇತ್ತು, ಅವರು ಕೂಡ ಅವ್ರವ್ರ ಹರಕೆನ ಈ ಸಲ ಅವರವರೇ ಮಾಡ್ಕೊಂಡಿದ್ದಾರೆ. ನಾನು ಯಾರ ಪರನೂ ವಹಿಸ್ಕೊಂಡು ಹರಕೆ ಮಾಡ್ಕೊಂಡಿಲ್ಲ. ಇದೇ ಫಸ್ಟ್ ಟೈಮ್ ಹರಕೆ ಮಾಡ್ಕೊಂಡು ಬಂದೆ ನಾನು. ಏನಪ್ಪ ಅಂದರೆ ಯೂಟ್ಯೂಬ್ದು ಅದು ಪ್ರಾಬ್ಲಮ್ ಆಗಿತ್ತಲ್ವ, ಅದು ಸಾಲ್ವ್ ಆದರೆ ನಾನು ಒಂದು ಮೊಬೈಲ್ದು ಹರಕೆನ ತೀರಿಸ್ತೀನಿ ಅಂತ. ಯಾಕಂದರೆ ಅಲ್ಲಿ ಹರಕೆ ಇದರಲ್ಲಿ ನಾನು ನೋಡ್ತಾ ಇದ್ದೆ ಮೊಬೈಲ್ದು, ಅಂದರೆ ಹೊಸ ಮೊಬೈಲ್ ಏನಾದರೂ ತೊಗೊಂಡ್ರೆ ಮೊಬೈಲ್ ಹರಕೆ ಕೊಡೋದು ಅನಿಸುತ್ತೆ. ನಂದು ಪ್ರಾಬ್ಲಮ್ ಮೊಬೈಲ್ದಾಗಿತ್ತಲ್ವ, ಹಾಗಾಗಿ ಮೊಬೈಲ್ ಒಪ್ಪಿಸ್ತೀನಿ ಅಂತ ಹರಕೆನ ಹೊತ್ಕೊಂಡು ಬಂದೆ. ಚಿನ್ನಿ ಅದೇ ಅಂತ ಇದ್ಲು, ನೀನೋ ನಿನ್ನ ಹರಕೆನೋ ಅಂತ ಇದ್ಲು. ಏನೋ ನಾನಂತೂ ಆ ದೇವ್ರನ್ನ ತುಂಬ ನಂಬಿದ್ದೀನಿ. ಅದರಲ್ಲೂ ಈ ಸಲ ಮತ್ತೆ ಒಂದು ದೊಡ್ಡ ಮಿರಾಕಲ್ ಥರ ಆಯಿತು ಅಲ್ಲಿಂದ ಬಂದ ಮೇಲೆ. ಹಾಗೆ ನಾವು ಆಗುಂಬೆ ಕೂಡ ಬಂದ್ವಿ. ಶ್ರೇಯು ಅಲ್ಲಿಂದ ಫುಲ್ಲು ನಿದ್ದೆ ಮಾಡ್ತಾ ಇದ್ದ. ಅವನಿಗೆ ಏನಾಗಿತ್ತು ಅಂದರೆ ಅವನು ಹಾಸ್ಟೆಲಲ್ಲಿ ಕೂಡ ಒಂದಿನ ನಿದ್ದೆನೇ ಮಾಡಿಲ್ಲ ಊರಿಗೆ ಬರೋ ಎಕ್ಸೈಟ್ಮೆಂಟಲ್ಲಿ. ನೆನ್ನೆನೂ ಅಷ್ಟೇ ತುಂಬ ಸುಸ್ತಾಗಿತ್ತಲ್ವ, ಹಾಗಾಗಿ ಮತ್ತೆ ನಾವು ಬೆಳಗ್ಗೆನೂ ಬೇಗ ಇದ್ದಿದ್ವಿ, ರಾತ್ರಿ ಮಲಗೋದು ಲೇಟಾಗಿತ್ತು.
ನಿದ್ದೆ ಇರಲಿಲ್ಲ. ಹಾಗಾಗಿ ಅವನು ಫುಲ್ ಅಲ್ಲಿ ಹತ್ತದ ಮೇಲೆ ಸುಮಾರು ಹೊತ್ತು ನಿದ್ದೆ ಮಾಡ್ದ. ನಾನು ಅವನನ್ನು ಹತ್ತತ್ರ ರಿಪ್ಪನ್ಪೇಟೆ ಬಂದ ಮೇಲೇ ಎಬ್ಸಿದ್ದು. ನಮ್ಮ ಮನೆಯವರೇ ಅಂತಿದ್ರು, ಇದೇನೇ ಈ ಹುಡುಗ ಈ ಥರ ನಿದ್ದೆ ಹೊಡಿತಾ ಇದೆ ಅಂತೇಳಿ. ಒಳ್ಳೆ ಸಣ್ಣ ಮಗು ಥರ ಪಾಪ ನನ್ನ ಭುಜದ ಮೇಲೇ ಮಲಗಿತ್ತು. ಏನಂದರೂ ಅವನನ್ನ ಹಿಂದಕ್ಕೆ ಕಳ್ಸೋಕ್ಕಾಗಿಲ್ಲ ನಮಗೆ. ಅದು ಊಟ ಮಾಡಿದ್ದಲ್ಲ, ಮತ್ತು ಅವನನ್ನು ಎಬ್ಸಿದ್ರೆ ವಾಮಿಟ್ ಗಿಮಿಟ್ ಏನಾದರೂ ಅಂತಾನೆ ಅಂತ ಹೇಳಿ ನಾವು ಅವನನ್ನು ಎಬ್ಸೋಕ್ಕೆ ಹೋಗಿಲ್ಲ. ಇನ್ನೇ ನಮ್ಮ ಊರು ಹತ್ತತ್ರ ಬಂತು ಅನ್ನೋ ಟೈಮಲ್ಲಿ ಅವನನ್ನು ಎಬ್ಸಿದ್ವಿ. ನಾವು ಆಗುಂಬೆ ಹತ್ತತ್ರ ಬಂದ ತಕ್ಷಣ ಮಳೆ ಸಿಕ್ತು ನಮಗೆ. ಇವತ್ತು ವೆಹಿಕಲ್ಗಳು ಕೂಡ ತುಂಬ ಇತ್ತು. ನಾವು ಮನೆ ಬಂದಾಗ ಟೈಮ್ ತೋರಿಸ್ತೀನಿ ನಿಮಗೆ. 5:15 ಆಗಿತ್ತು, ಈಗ 5:45 ಆಗಿದೆ. ಕೈಕಾಲು ಮುಖ ಎಲ್ಲ ತೊಳೆದು ದೇವ್ರ ದೀಪ ಎಲ್ಲ ಹಚ್ಚಿದೆ. ಹಾಗೆಯೇ ಶ್ರೇಯುಗೆ ಏನು ತಿಂಡಿ ಮಾಡಬೇಕು ಅಂತ ಕೇಳಿದೆ. ಅವನೊಂದು ತಿಂಡಿ ಹೇಳ್ದೆ, ಅದನ್ನೇ ಮಾಡ್ತೀನಿ. ಸಂಜೆ ನಮ್ಮನೆಯವರು ಎಲ್ಲೋ ಹೋಗಿ ಉಡುಪಿ ಗುಳ್ಳ ತೊಗೊಂಡು ಬಂದಿದ್ದರು. ಅವರಿಗೆ ಅಲ್ಲಿ ಹೋದಾಗೆಲ್ಲ ಈ ಬದನೆಕಾಯಿನ ತೊಗೊತಾರೆ, ಯಾಕಂದರೆ ಇದರಲ್ಲಿ ಬಜ್ಜಿ ಮಾತ್ರ ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ನಾನು ಅವತ್ತೊಂದು ಚಿನ್ನಿಗೆ ಬದನೆಕಾಯಿ ಚಟ್ನಿ ಒಯ್ದಿದ್ದೆ ಅಲ್ಲ, ಅದು ಕೂಡ ಚೆನ್ನಾಗಾಗುತ್ತೆ. ಒಯ್ದಿದ್ರಲ್ಲಿ ಸ್ವಲ್ಪ ಚಕ್ಲಿ ಇತ್ತು. ಏನಾದರೂ ಕುಡಿಯೋಣ ಅಂತ ಅನ್ನಿಸ್ತಾ ಇತ್ತು, ಯಾಕಂದರೆ ನಾವು ಊಟ ಆದಮೇಲೆ ಎಲ್ಲೂ ನಿಲ್ಲಿಸಲೇ ಇಲ್ಲ. ಎಲ್ಲಾದರೂ ನಿಲ್ಲಿಸಿ ಬರ್ತಾ ಇದ್ವಿ. ನಮ್ಮನೆಯವರು ಕೂಡ ಮೀಟಿಂಗಿಗೆ ಹೋಗದೆ 2-3 ದಿನ ಆಗಿತ್ತಲ್ವ. ಹಾಗಾಗಿ ಅವರಿಗೆ ಮನೆಗೆ ಬರೋದಕ್ಕಿಂತ ಮೀಟಿಂಗಿಗೆ ಹೋಗೋದೇ ಇಂಪಾರ್ಟೆಂಟ್ ಆಗಿತ್ತು. ಪದೇ ಪದೇ ಫೋನ್ ಮೇಲೆ ಫೋನ್ ಕೂಡ ಬರ್ತಾ ಇತ್ತು. ಹಾಗಾಗಿ ಕಾಫಿ ಕುಡ್ದೇ ಹೋಗ್ತೀನಿ ಅಂತ ನನಗೂ ಕೂಡ ಕಾಫಿನ ಮಾಡಿ ಕೊಡ್ತಾ ಇದ್ದಾರೆ. ಹಾಗೆ ಚಕ್ಲಿ ಮತ್ತು ಕಾಫಿನ ಕುಡಿದು ಉಳಿದಿರೋ ಕೆಲಸನ ನಾವು ಇನ್ನೂ ಶುರು ಮಾಡಬೇಕು. ಶ್ರೇವಿಗೆ ರೊಟ್ಟಿ ಮತ್ತು ಬದನೆಕಾಯಿ ಬಜ್ಜಿ ತಿನ್ನಬೇಕು ಅಂತ ಅನಿಸಿತ್ತಂತೆ. ಅವ್ನು ಫಸ್ಟು ಕಾರ್ ಹತ್ತಿದಾಗ ಹೇಳಿದ್ದೆ ಅದೇ, ನಾನು ಅದನ್ನು ತಿನ್ನಬೇಕು ಅಂತ. ಮನೆಗೆ ಬಂದು ಕಾಫಿ ಕುಡಿತಾ ಇದ್ದೀವಿ. ಅಲ್ಲೆಲ್ಲೂ ನಿಲ್ಲಿಸಲಿಲ್ಲ, ಆಗುಂಬೆ ಎಲ್ಲ ಮೇಲೆ ಹತ್ತಿ ಬಂದರೆ ಸಾಕಾಗಿತ್ತು ನಮಗೂ ಅಷ್ಟೇ. ಶ್ರೇಯು ಬಂದವನೇ ಆಟಾಡಕ್ಕೆ ಹೋಗಿದ್ದಾನೆ ಅಲ್ಲಿ ಅವ್ನ ಫ್ರೆಂಡ್ಸ್ ನೋಡೋದಕ್ಕಂತ. ಹಾಂ, ಇಲ್ಲಪ್ಪ, ಬಾಗುಂಬೆಲಿ ಒಂದು ಸ್ವಲ್ಪ ತಿಳಿದ್ರು ಹತ್ತಕ್ಕಿಂತ ಮುಂಚೆ. ಆಮೇಲೆ ಎಲ್ಲೂ ನಿಲ್ಲಿಸಲಿಲ್ಲ, ಮಳೆ ಬೇರೆ ಬರ್ತಾಯಿತ್ತು ಸ್ವಲ್ಪ. ಆಗುಂಬೆ ಅದು ಕತ್ಲೆ ಆಗಿತ್ತು, 3:15 ಏನೋ ಆಗಿತ್ತು. ಅಷ್ಟೊತ್ತಿಗೆ ಹೆಂಗಾಗಿತ್ತು ಅಂದರೆ ಒಳ್ಳೆ 7 ಗಂಟೆ 7:15 ಥರ ಅನ್ನಿಸ್ತಾ ಇತ್ತು. ಹಾಗಾಗಿ ಬೇಗ ಹತ್ತು ಬಿಡೋಣ ಅಂತ ನಾವು ಕೂಡ ಹಾಗೆ ಮಾಡೇ ಬಂದ್ವಿ. ಈಗ ಶ್ರೇಯಿಗೆ ರೊಟ್ಟಿ ಮಾಡಬೇಕಂತೆ, ಬದನೆಕಾಯಿ ಬಜ್ಜಿ ಮಾಡಬೇಕಂತೆ. ನನಗೆ ಎಣ್ಗಾಯಿ ಪಲ್ಯ ಮಾಡಬೇಕಂತೆ. ಎಣ್ಗಾಯಿ ಪಲ್ಯ ಮಾಡೋಕ್ಕೆ ಬದನೆಕಾಯಿ ಇಲ್ಲ, ಸಣ್ಣದಿದ್ದರೆ ತರಬೇಕು. ನಾಡ್ದು ತೋಡೋಣ ತರಲಿ. ಇವತ್ತು ಹೆಂಗಿರು ಭಾನುವಾರ ಅಲ್ಲ, ನಾಳೆ ಸೋಮವಾರ, ನಾಳೆ ಸಂತೆಗೆ ಹೋಗೋಣ. ತರಕಾರಿ ಏನು ಬೇಡ, ಬೇರೆದು ಬದನೆಕಾಯಿ ಒಂದು, ಆಲೂಗಡ್ಡೆ ಒಂದು, ಒಂದು ಚಟ್ನಿ ಪುಡಿಗಳೆಲ್ಲ ಬೇಕಂತೆಲ್ಲ ತಂದು ರೆಡಿ ಮಾಡಿ ಇಟ್ಕೊತೀನಿ. ಹೋಗೋ ಟೈಮಲ್ಲೇ ಮಾಡಿ ಕಳಿಸ್ತೀನಿ. ಹಿಂಗೆ ಅನ್ನೋಷ್ಟೊತ್ತಿಗೆ ಹೋಗೋ ಟೈಮು ಬಂದು ಹೋಗೋದಕ್ಕೆ. ಚಕ್ಲಿ ಒಂದು ಚೂರು ಚಕ್ಲಿ ತಿಂದಿಲ್ಲ ಹುಡುಗ. ಕೇಳ್ತೀನಿ, ಇಷ್ಟ ಇದ್ದರೆ ಮಾಡಿಕೊಡ್ತೀನಿ ಅಂತ. ಹುರಿಬೇಕು ನಾನು. ಶ್ರೇಯು ಹಾಸ್ಟೆಲಿಂದ ಬಟ್ಟೆಗಳೆಲ್ಲ ತಂದಿದ್ದ ಅಲ್ಲ, ಹಾಗಾಗಿ ಅದನ್ನು ವಾಶಿಗೆ ಕೂಡ ಹಾಕೋದಿತ್ತು. ಅದೆಲ್ಲ ವಾಶ್ ಆಗಿರೋದೆ. ಆದರೂ ನಂಗೆ ಮನೆಗೆ ಬಂದ ತಕ್ಷಣ ಒಂದು ಸಲ ಎಲ್ಲ ವಾಶ್ ಮಾಡಬೇಕು. ನನ್ನ ಮಗ ಎಷ್ಟು ಚೆನ್ನಾಗಿ ಟೀ ಶರ್ಟ್ಗಳೆಲ್ಲ ಮಡ್ಚ್ಕೊಂಡು ಬಂದಿತ್ತು ಗೊತ್ತಾ. ಚೆನ್ನಾಗಿ ಮಡ್ಚ್ಕೊಂಡು ಬಂದಿತ್ತು ಎಲ್ಲದನ್ನು. ನನಗೆ ಖುಷಿ ಅಂತ ಅನ್ನಿಸ್ತು. ತಾನೇ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾ ಇದ್ದ. ನೋಡಿ ಎಷ್ಟು ಚೆನ್ನಾಗಿ ಮಡ್ಚಿದ್ದಾನೆ ಅಂತ. ಅದರಲ್ಲಿ ಒಂದು ಸಲ ನಾನು ಬಂದೊಳೆ ವಾಷಿಂಗ್ ಮಷಿನ್ಗೆ ಹಾಕಿದೆ ಶ್ರೇಯು ಬಟ್ಟೆಗಳನ್ನ. ನಮ್ಮ ಬಟ್ಟೆಗಳನ್ನ ವಾಶಿಗೆ ಹಾಕಿಲ್ಲ, ಯಾಕಂದರೆ ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ಬಟ್ಟೆ ವಾಶ್ ಮಾಡಬಾರ್ದು ಅಂತ. ಒಂದು ಹಾಸ್ಟೆಲಿಂದ ತಂದಿರೋ ಬಟ್ಟೆಗಳನ್ನ ಒಂದು ರೌಂಡ್ ವಾಶಿಗೆ ಹಾಕಿದೆ ನಾನು, ಯಾಕಂದರೆ 3-4 ಸಲ ವಾಶ್ ಹಾಕಬೇಕಾಗುತ್ತೆ. ಶ್ರೇಯು ಬಟ್ಟೆಗಳು ಪೂರ್ತಿ ಹಾಕಿಲ್ಲ ನಾನು, ಸ್ವಲ್ಪ ಮಾತ್ರ ವಾಶಿಗೆ ಹಾಕಿದೆ. ಹಾಗೆಯೇ ಅನ್ನ ಇಟ್ಟಿದ್ದೆ. ಅನ್ನಕ್ಕಿಟ್ಟು ರೊಟ್ಟಿ ಮಾಡೋದಕ್ಕೆ ಅನ್ನ ಬೇಕಲ್ವ, ಅದಕ್ಕೆ ಅನ್ನಕ್ಕಿಟ್ಟಿದ್ದೀನಿ. ಇಲ್ಲಿ ಬದನೆಕಾಯಿನ ಸುಡೋದಕ್ಕೆ ಹಾಕಿದ್ದೀನಿ. ನಮಗೂ ಅಷ್ಟೇ ಮನೆ ತಿಂಡಿ ಊಟ ಬಿಟ್ಟು 2 ದಿನ ಆಗಿತ್ತಲ್ವ, ಯಾವಾಗಾದರೂ ಬಂದಿವೋ ಮನೆಗೆ ಅಂತ ಅನ್ನಿಸ್ತಾ ಇತ್ತು. ಶ್ರೇಯುಗಂತೂ ಪಾಪ ಇನ್ನು ಹೆಂಗೆ ಆಗಿರಬೇಡ, ಅವನಿಗೆ ಬದನೆಕಾಯಿ ಬಜ್ಜಿ ಮತ್ತು ಬದನೆಕಾಯಿ ಎಣ್ಗಾಯಿ ಪಲ್ಯ ಕೂಡ ಮಾಡು ಅಂತ ಹೇಳಿದ್ದಾನೆ. ಇನ್ನೊಂದು ದಿನ ಮಾಡಿ ಕೊಡ್ತೀನಿ. ಇವತ್ತು ರಾತ್ರಿಗೆ ಬದನೆಕಾಯಿ ಬಜ್ಜಿ ಹಾಗೆಯೇ ಅಕ್ಕಿ ರೊಟ್ಟಿ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ನಾಳೆಯಿಂದ ನಿಮಗೆ ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಗಳು ಒಂದು ಸ್ವಲ್ಪ ದಿನ ಸಿಗುತ್ತೆ. ಮಗ ಇರ್ತಾನೆ. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.